ಓಂ ನಮೋ ನಾರಾಯಣಾಯ. ಇಂದಿನ ದಿನ ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿ ಜೀವನದ ಒಂದು ಅಂಗವೇ ಆಗಿರ್ತಕ್ಕಂಥ ಇವತ್ತಿನ ದಿವಸ ನಾವು ಏನೇ ಇದ್ದರೂ ಸಹ ಮೊಬೈಲ್ ಇಲ್ಲದೆ ಜೀವನ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಇವತ್ತು ಮೊಬೈಲ್ನಲ್ಲಿ ವಾಲ್ಪೇಪರ್ ಇದರ ಬಗ್ಗೆ ನಾವು ಒಂದು ಇವತ್ತಿನ ದಿವಸ ತಿಳ್ಕೋಬೇಕಾಗಿದೆ. ಪ್ರತಿಯೊಬ್ಬರಿಗೂ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳ್ತಾ ಇರ್ತೀವಿ, ಜ್ಯೋತಿಷ್ಯರಾಗಿ ಆಧ್ಯಾತ್ಮಿಕ ಚಿಂತಕರಾಗಿ ಒಂದು ಸ್ತೋತ್ರ ಹೇಳ್ಕೊಳ್ಳಿ, ದೇವರನ್ನು ನೋಡಿ ಅಥವಾ ತಂದೆ ತಾಯಿಗಳ ದರ್ಶನ ಮಾಡ್ಕೊಳ್ಳಿ. ಆದರೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಸಹ ನಿದ್ದೆ ಎದ್ದ ತಕ್ಷಣ ನೋಡ್ತಕ್ಕಂಥದ್ದೇ ಮೊಬೈಲ್. ಆ ಮೊಬೈಲ್ನಿಂದ ನಮ್ಗೆ ಅದೃಷ್ಟ ಇದೆಯಾ? ಆ ಮೊಬೈಲ್ನಿಂದ ಒಳ್ಳೆಯದಾಗುತ್ತಾ? ಆ ಮೊಬೈಲ್ನ ಸಂಖ್ಯೆಗಳು ಅದೆಲ್ಲ ಸಂಖ್ಯಾಶಾಸ್ತ್ರ ಅದನ್ನು ಬಿಟ್ಬಿಡಿ. ಆ ಮೊಬೈಲ್ ನೋಡಿದ ತಕ್ಷಣ ನಮ್ಮ ಮನಸ್ಸು ಉತ್ಸುಕ ಆಗಬೇಕು, ನಮ್ಮ ಮನಸ್ಸಿನಲ್ಲಿ ಶಕ್ತಿ ಬರಬೇಕು. ಆ ಮೊಬೈಲಿನ ವಾಲ್ಪೇಪರಿಂದ ನಮ್ಮಲ್ಲಿ ಒಂದು ಜಾಗೃತಿ ಕೂಡ ಮೂಡಿಸ್ತಕ್ಕಂಥ ಸಾಧ್ಯತೆ ಇದೆಯಾ ಅಂದರೆ ಹೌದು ಇದೆ. ಯಾಕೆಂದರೆ ಗಾಳಿಗಿಂತ ಅತಿ ಅವಶ್ಯಕವಾಗಿ ಇವತ್ತು ನಮಗೆ ಉಸಿರಿಲ್ದಿದ್ರೂ ಚಿಂತೆ ಇಲ್ಲಂತೆ, ಮೊಬೈಲ್ ಇರಬೇಕಂತೆ. ಹಾಗಾಗಿ ಆ ಮೊಬೈಲ್ ಇವತ್ತು ಜೀವನದ ಭಾಗ ಆಗಿರ್ತಕ್ಕಂಥದ್ದು. ಇದರ ವಾಲ್ಪೇಪರ್ ನಾವು ಆನ್ ಮಾಡಿದ ತಕ್ಷಣ ನೋಡ್ತೀವಲ್ವ, ಅದನ್ನು ವಾಲ್ಪೇಪರ್ ಅಂತೀವಿ. ಆ ವಾಲ್ಪೇಪರ್ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಯಾವ ರೀತಿ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಬಣ್ಣಗಳ ಮುಖೇನ, ಸಂಖ್ಯೆಗಳ ಮುಖೇನ, ಅದರ ಒಂದು ಆಕಾರದ ಮುಖೇನ ಇವೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಯಾವಾಗಲೂ ಅಷ್ಟೇ ಮೊಬೈಲಲ್ಲಿ ಹಸಿರು ಬಣ್ಣ ಹೆಚ್ಚಾಗಿದ್ದಿದ್ದಾದರೆ ನಿಮ್ಮ ಬುದ್ಧಿ ಜಾಗೃತ ಆಗುತ್ತೆ. ಮೊಬೈಲಲ್ಲಿ ಮಕ್ಕಳ ಫೋಟೋಗಳು ಬೇಡ. ಫೋಟೋಗಳು ಅಂದರೆ ವಾಲ್ಪೇಪರ್ಗೆ ನೀವು ಫೋಟೋಗಳು ಇಟ್ಕೊಳ್ಳಿ. ನೋಡಿದ ತಕ್ಷಣ ನಾವೇನು ಮಾಡ್ತೀವಿ, ಪುಟ್ಟ ಮಗುವುದು ಅಥವಾ ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಕೆಲವರು ಹೆಂಡತಿ ಇರ್ಬೋದು, ಕೆಲವರು ಬೇಕಾದವ್ರ ಫೋಟೋ ಹಾಕ್ಕೋತಾರೆ. ಇದು ಬೇಡ. ಇದರಿಂದ ಏನಾಗುತ್ತೆ ಅಂದರೆ ಎರಡು ರಾಶಿಗಳ ಎಲ್ಲೋ ಒಂದು ಕಡೆ ಸಂಘರ್ಷ ಆಗುತ್ತೆ. ಅವರ ರಾಶಿ ನಿಮ್ಮ ರಾಶಿಗೂ ಸಂಘರ್ಷ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೊಬೈಲಲ್ಲಿ ನೇಚರ್ ಇಟ್ಕೋಬೋದು ಅಂತ ಹೇಳುತ್ತೆ, ವಾಟರ್ ಫಾಲ್ಸ್ ಇಟ್ಕೋಬೋದು, ನೀರು ಹರಿತಾ ಇರ್ತಕ್ಕಂಥ ಅದು ಕೂಡ ಜಾಸ್ತಿ ಕೂಡ ಇಟ್ಕೋಬಾರ್ದು, ಅದು ಸಾಫ್ಟಾಗಿ ಹರಿತಾ ಇರ್ತಕ್ಕಂಥ ವಾಟರ್ ಫಾಲ್ಸು. ಇನ್ನು ಲೋಟಸ್ ಫ್ಲವರನ್ನು ಇಟ್ಕೊಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ರ್ಯಾಬಿಟ್ಸ್ ಅಂತ ಹೇಳುತ್ತೆ, ಮೊಲಗಳು. ನಿಜವಾಗ್ಲೂ ಹೇಳ್ತೀನಿ, ಮೊಲಗಳು ಇಟ್ಕೊಂಡ್ರೆ ನಿಮಗೆ ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ದೇವರುಗಳು ಬೇಡ ಅಂತ ಹೇಳುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಆ ದೇವ್ರ ಫೋಟೋ ಹಾಕ್ಕೊಂಡಿರ್ತೀರ, ಇವತ್ತು ಏನೋ ಒಂದು ಸಣ್ಣ ಕಲಹ ಉಂಟಾಯಿತು, ಈ ದೇವ್ರ ಮಕ್ಕ ನೋಡಿದ್ನಲ್ಲಪ್ಪ, ಸುಮ್ಮನೆ ದೇವ್ರನ್ನ ಬೈಕೋತೀರ. ನಮ್ಮ ಕರ್ಮಕ್ಕೆ ಭಗವಂತನ ಯಾಕೆ ಬೈಕೋಬೇಕು? ಹಾಗಾಗಿ ದೇವರ ಫೋಟೋಗಳು ವಾಲ್ಪೇಪರಲ್ಲಿ ಬೇಡ ಅಂತೂ ಕೂಡ ಹೇಳುತ್ತೆ. ಅದರೊಂದಿಗೆ ಆ ದೇವರ ಫೋಟೋ ಮೇಲೆ ನಾವು ಯಾರಿಗಾದ್ರೂ ಫೋನ್ ಮಾಡಬೇಕಾದ್ರೆ ಆ ಪ್ರೆಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇದೆಲ್ಲವೂ ಕೂಡ ನಿಜವಾಗ್ಲೂ ಹೇಳ್ತೀನಿ ಶಾಸ್ತ್ರಬದ್ಧವಾಗಿ ಅಷ್ಟು ಒಳ್ಳೆಯದು ಕೂಡ ಅಲ್ಲ ಅಂತೂ ಕೂಡ ಹೇಳ್ಬೋದು. ಹಾಗೆಯೇ ಈ ಒಂದು ಗ್ರೀನರಿ ಇಟ್ಕೊಂಡಾಗ, ಹಸಿರು ಇಟ್ಕೊಂಡ್ರೆ ಹಣದ ಹೊಳೆ ಬರುತ್ತೆ, ಹಣ ನಿಮಗೆ ಚೆನ್ನಾಗಿ ಫ್ಲೋಟ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ಒಂದು ಸಂಖ್ಯೆ ಇದೆ, 520741. ನೀವು ಇವತ್ತು ಸಹ ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು 5207441 ಒಂದು ಪ್ರೆಸ್ ಮಾಡಿ ನಿಮ್ಗೆ ಒಂದು ವಾಲ್ಪೇಪರ್ ಸಿಗುತ್ತೆ. ಅದು ಇಟ್ಕೊಂಡಿದ್ದೆ ಆದರೆ ಎಲ್ಲ ಅದೃಷ್ಟ ಅಂತೂ ಕೂಡ ಎಷ್ಟೋ ಸರಿ ನಾವು ಗಮನಿಸಿ ಅನುಭವಪೂರ್ವಕವಾಗಿ ಹೇಳಿದ್ದೀವಿ. 520471 ಗೂಗಲಲ್ಲಿ ಪ್ರೆಸ್ ಮಾಡಿ ನಿಮಗೆ ತಕ್ಷಣ ಒಂದು ವಾಲ್ಪೇಪರ್ ಸಿಗುತ್ತೆ, ಅದೇ ಸಂಖ್ಯೆದು. ಅದನ್ನು ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಿದೆ. ಕೆಲವು ಸಾರಿ ಏನಾಗಿದೆ, 520718 ಇದೆ, ಅದು ಬೇಡ. 520741 ಈ ಸಂಖ್ಯೆ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಕೆಲವು ನಿಮಗೆ ಸಿಗಲಿಲ್ಲ ಅಂದರೆ ಕೈಯಲ್ಲಿ ಬರೆದು ಒಂದು ಪೇಪರಲ್ಲಿ ಅದನ್ನು ಕೂಡ ವಾಲ್ಪೇಪರಾಗಿ ಹಾಕ್ಕೋಬೋದು. ಇನ್ನು ವಾಲ್ಪೇಪರಲ್ಲಿ ಯಾವ್ಯಾವ್ದು ಹಾಕ್ಕೋಬೋದು, ದಾಳಿಂಬೆ ಹಣ್ಣು ಹಾಕ್ಕೊಂಡ್ರೆ ಸಾಕಷ್ಟು ಅದೃಷ್ಟ ಕೂಡಿ ಬರುತ್ತೆ. ದಾಳಿಂಬೆ ಒಂದೇ ಒಂದು ಆಪಲ್ ಇರಬೇಕು, ಅದು ಕೂಡ ತುಂಬ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ಹಾಗೆ ಚೆರ್ರಿ ಫ್ರೂಟ್ಸ್ ಆಗ್ಬೋದು, ವಾಲ್ನೆಟ್ ಆಗ್ಬೋದು. ಇಂಥದನ್ನು ಹಾಕ್ಕೊಂಡಾಗ ನಿಮ್ಮ ಮನಸ್ಸು ಕೂಡ ಎಲ್ಲೋ ಒಂದು ಕಡೆ ಸುಖವಾಗಿರುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಮನಸ್ಸಿನ ಭಾವನೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಬಹುಮುಖ್ಯವಾಗಿ ಮಕ್ಕಳ ಫೋಟೋ ಬೇಡ ಅಂದೆ, ಕುಟುಂಬದವ್ರ ಫೋಟೋ ಬೇಡ. ಇನ್ನು ಯಾರ್ದಾದ್ರೂ ಫೋಟೋ ಹಾಕ್ಕೊಳ್ಳೇಬೇಕು, ಗುರುಗಳ ಫೋಟೋ ಹಾಕ್ಕೊಳ್ಳಿ. ನಿಮ್ಮ ಪಾಠ ಮಾಡಿರ್ತಕ್ಕಂಥ ಗುರುಗಳ ಫೋಟೋ ಹಾಕ್ಕೊಂಡ್ರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಲಾಸ್ಟ್ ಕಡೆಯದಾಗಿ ಓಡುತ್ತಿರುವ ಕುದುರೆಗಳನ್ನೇನಾದರೂ ಹಾಕ್ಕೊಂಡ್ಬಿಟ್ರೆ, ನಿಮ್ಮ ಮೊಬೈಲಲ್ಲಿ ಓಡುತ್ತಿರುವ ಕುದುರೆಗಳು ಹಾಕ್ಕೊಂಡ್ರೆ ಎಲ್ಲವೂ ಜಯ, ಸರ್ವವೂ ಜಯ ಕೂಡ ಸಿಗ್ತಕ್ಕಂಥದ್ದು. ನನಗೆ ಇವತ್ತು ಸಿಗಲಿಲ್ಲ ಅಂತೇಳಿ ಅಲ್ಲ, ನಿಮಗೆ ಅದರಿಂದ ದಿನೇ ತುಂಬಾ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರ್ತಕ್ಕಂಥ ಸಾಧ್ಯತೆ ಅದು ತುಂಬಾ ಇರುತ್ತೆ. ಹಾಗಾಗಿ ಈ ಒಂದು ಮೊಬೈಲಲ್ಲಿ ಕೆಲವರು ಮೊಬೈಲ್ ವಾಲ್ಪೇಪರ್ ಅದು ಕೂಡ ಶುಭ ಅಲ್ಲ ಅಂತ ಹೇಳ್ತಾ 520741 ಹಾಕ್ಕೊಳ್ಳಿ. ಹಸಿರು ಬಣ್ಣ ಏನಾದರೂ ಹಾಕ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಅದರಿಂದ ಸಾಕಷ್ಟು ಅನುಭವಪೂರ್ವಕವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು.